ಗೈಸ್ ಇವಾಗ ತಾನೇ ಕಾಲೇಜಿಂದ ಮನೆಗೆ ಬಂದು ಯಾರ ನಮ್ಮ ಮಾಮ ಯಾರೋ ಬಂದಿದ್ರು ಅಂತ ಹೇಳಿದ್ರು. ಸೊ ಅವರು ಏನನ್ನ ತೊಗೊಂಡು ಒಬ್ಬಟ್ಟು ಯಾರು ಮಾಡ್ಯಾರಮ್ಮ? ಒಬ್ಬಟ್ಟು ಯಾರು ಮಾಡ್ಯಾರ? ಒಬ್ಬಟ್ಟು ನಾನು ಮಾಡಿದ್ವಿ ಗೈಸ್. ಒಬ್ಬಟ್ಟು ಮಾಡವ್ರೆ, ತೋರಿಸ್ತೀನಿ ನೋಡಿ. ಒಬ್ಬಟ್ಟು ಮತ್ತು ಅನ್ನ ರೈಸ್ ಮಾಡವ್ರೆ. ಇದೇನು ಇದು ರೈಸು, ಇದು ಬೇಳೆ ಸಾಂಬಾರು, ಮತ್ತು ಇದು ಯಾವುದು ಅವತ್ತು ಸೊಪ್ಪು ಸಾರು ಮಾಡಿದ್ರು, ಇದು ಸೊಪ್ಪು ಪಲ್ಯ ಮಾಡಿದ್ರಲ್ಲ, ಸೊಪ್ಪು ಪಲ್ಯ ಮಾಡವ್ರೆ. ಮತ್ತು ಇಲ್ಲಿ ನಾನೇ ಧರ್ಮಸ್ಥಳದಾಗ ಇವೇನು ಮಾಮ? ಪಾನಿಪುರಿ ಅಂತ ಕಾರ್ಕರ ಇವಾ ನಾವು ಪಾನಿಪುರಿ ಪಲ್ಯ ಅವೆಲ್ಲ ತಿಂದಾಗ ಏನು ಟೇಸ್ಟ್ ಬರ್ತೈತಿ, ಇದು ಡ್ರೈ ತಿಂದ್ರೆ ಲಾಸ್ಟ್ ಹಂಗೆ ಬರ್ತದೆ. ನೋಡ್ಕೊ ಒಂದು ಟೇಸ್ಟ್. ಮುದುಕ್ತು ನಾಳೆ ಮುದುಕಿದ ಟೇಸ್ಟ್ ಚಲೋ ಐತೆ ನೋಡು. ನಮ್ಮನೆ ಇವತ್ತು ಒಂದೇ ತಿನ್ಸಲ್ಲ, ಬಂದು ನಾಳೆ ಆಗಿರೋದೇ ಅಲ್ಲ. ಒಂದೊಂದಾಗ ನೀ ತಿಂದೆಲ್ಲ ಖಾಲಿ ಮಾಡಿಬಿಟ್ಟಿರ್ತಿ. ಖಾಲಿ ಮಾಡಿಟ್ಟ ಇಷ್ಟು ನಾನು ಒಬ್ಬಗೆ ತಿಂದೆ, ನಾನು ಹಾಕಪ್ರೀಸ್ ತಿನ್ನ ಅದ್ರೊಳಗೆ ಮುಚ್ಚು. ಇನ್ನೊಂದು ಪ್ಯಾಕೆಟ್ ಐತಲ್ಲ. ಏನಂದ್ರೆ ಒಳಗೋಗಿ ಏನಂತ ಪಂಡ್ರಾಪುರ ಮಾಲಿ. ಸೊ ಗೈಸ್, ನಾವು ಇವಾಗ ಊಟ ಮಾಡಬೇಕು. ಊಟ ಕೂಡ ಮಾಡಿಲ್ಲ ನೋಡುವ. ಇವತ್ತು ನಮ್ಮ ಮಾಮ ಒಬ್ಬಟ್ಟು ಮಾಡಿಬಿಟ್ಟವ್ರೆ. ಸೊ ಅದ್ರಲ್ಲಿ ನಾನು ಒಂದು ಒಬ್ಬಟ್ಟು ತಿಂದ್ಬಿಟ್ಟು ಅಮ್ಮನಿಗೆ ಒಂದು ಒಬ್ಬಟ್ಟು ಇಡ್ತೀನಿ. ಎಲ್ಲ ಗಂಟೆಯಾ ಸ್ಕ್ರೀನ್ ಹಾಕಿಸ್ಕೊಳ್ಳ ಸ್ಕ್ರೀನ್ ಹಾಕಿಸ್ಕೋ. 500 ರೂಪಾಯಿ ಕೊಡು. ಅವ 1000 ರೂಪಾಯಿ ಕೊಡ್ತಾ, ನೀನು 1000 ರೂಪಾಯಿ ಬರಲ್ಲ. ಸಿಗತೈತಿ ಆಮೇಲೆ ರೊಕ್ಕ ಕೇಳಿದ್ರೆ ರೊಕ್ಕನೇ ಇಲ್ಲ ಅಂತ ಹೇಳೋದು. ಹಿಂಗೆ ಹೊಡ್ಕೊಂತಲ್ಲ ರೊಕ್ಕನ. ತಿನ್ನೋದು 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 ಯಾಕಂತ ತಿಂತಿ? ನಮ್ ಟೀಚರ್ ಕೊಟ್ಲು, ನಮ್ ಸ್ಟೂಡೆಂಟ್ ಕೊಟ್ರು, ನಮ್ ಗೆಳತಿ ಕೊಟ್ಲು, ಎಲ್ಲ ತಿನ್ಸ ಟೀಚರ್ ಕೊಡಿಸ್ತಾರ. ಈಗ ತಿಳ್ಕೊಳ್ಳಲ್ಲ. ಇಂಥ ಒಣ ತಿನ್ಸಿ ಅಂಗಡಿಯಂದ ಪಪ್ಸು ಚಿಪ್ಸ್ ಕೊಡ್ಸಂತ ಟೀಚರ್ ನಾನು ಇದೆ ಫಸ್ಟ್ ನೋಡ್ತಾ ಇರೋದು. ನಮಗೂ ಕೊಡ್ಸಿಲ್ಲ 2 ವರ್ಷ ಇದ್ರೆ. ನಮಗ್ ಕೊಡ್ಸಿದ್ದಿಲ್ಲ. ನಮ್ ಟೀಚರು ಏನಾದ್ರು ಕುಂಡಿಗೆ ಬಾರಿಸಿ ಕೊಡ್ತಿದ್ರು. ನಾವು ಎಷ್ಟು ಸರಿ ಬರ್ಕೊಡ್ಬೋದು. ನಮ್ಗೆ ಒಂದ್ಸಲ ಆಗಿದ್ವಿ ಇಡೀ ಸ್ಕೂಲ್ಗೆ ಲೀಡ್ರು, ಆದ್ರೂ ಮತ್ತು ಲತ್ತಿ ಪಪ್ಸ್ ಎಲ್ಲ ಬರುತ್ತೆ. ಈಕಿ ರೊಕ್ಕ ತಗೊಳಕ್ ತಿಂದ್ಬಿಟ್ಟು ಟೀಚರ್ ಹೆಸರು ಹೇಳ್ಬಿಡಕ್ಕೆ. ಗೈಸ್ ಏನು ಅಂದ್ರೆ ಒಬ್ಬರೇ ಪಪ್ಸ್ ಗಿಪ್ಸ್ ಎಲ್ಲ ತಿಂದ್ಬಿಟ್ಟು ಟೀಚರ್ಸ್ ಕೊಡ್ಸವ್ರೆ, ಅವ್ರು ಕೊಡ್ಸವ್ರೆ, ಇವ್ರು ಕೊಡ್ಸವ್ರೆ ಅಂತ ಹೇಳ್ತಿದ್ಲು. ಆಮ್ಯಾಗ ಅದು ಹೂ ತಗೊಂಬಂದು ಪೂಜೆ ಮಾಡ್ಯಾನ. ಹೂ ತಗೊಂಬಂದ ಆಯ್ತು ಬರೋ ಮುಂಚೆಗನ ಎಲ್ಲ ಮಾಡಿಕ್ಕ ಇಟ್ಟಾನ. ಅದೇನೋ ಬಂಗಾರದಂತ ತಗೊಂಬಂದ್ ಇಟ್ಟಾನ. ಏನ್ ಹೂ ಹಂಗ ಮಿಂಚಾಕತ್ತಾವ ದೇವ್ರ.
ಹಂಗ ವಿಚಾರಗತ್ತ ನೋಡ್ಬೇಕು ಮಣಿ ಏನಾಗಿ ಇಟ್ಕೊಂಡಿ ಇಲ್ಲ ಗೈಸ್ ಇವಳು ಬಂದು ನೋಡಿ ಏನೇನೋ ಮಾಡ್ಕೊಂಡು ಬಾಯ್ ಅವಾಗ ಅಂತ ಹೇಳಿ ಇಟ್ಟಿದ್ದೆ ಅದನ್ನ ನಾ ಮೆಣಸಾಳಲ್ಲ ನೀ ಅರ್ಧ ತಿಂದು ಅವಾಗ ಅರ್ಧ ಇಡು ತಗೋ ಹಾಂ ನಮ್ಮ ಅವ್ಗೆ ಇಟ್ಟಿದ್ದಲ್ಲ ನೀನ ಬಕಾಸೂರು ಥರ ತಿಂದ್ಬಿಡು ಹಾಂ ನಮ್ಮವ್ ದುಡ್ದಾಕತ್ತೆ ಅಂತೇಳಿ ಇಲ್ಲಿದಿ ತಿಳ್ಕೋ ಮತ್ತು ನೀ ಯಾರು ತಿನ್ನಾಕತ್ತಿ ಪಾ ಇವಾಗ 2 ದಿನ ಅವತ್ತು ಹೊಂಟದ್ದು ಅದಕ್ಕೂ ಸ್ವಂತದ ನೋಡಿ ಗೈಸ್ ಹೆಂಗ ಅವಳೆ ಇಂಥ ಮಕ್ಕಳನ್ನ ತಗೊಂಡು ನಮ್ಮ ಅಮ್ಮ ಪಾಪ ಎಷ್ಟು ಕಷ್ಟಪಡ್ತವ್ರು ಅಂದ್ರೆ ಹಚ್ಚಿ ಇಂಥ ಮಕ್ಕಳು ಹುಟ್ಟಿದ್ರು ವೇಸ್ಟ್ ಅಲ್ವಾ ಸೊ ಏನಿಲ್ಲ ಸುಮ್ಮನೆ ಕಾಮಿಡಿಗೆ ಇವಳು ಇವಾಗ 2 ದಿನ ಆಯ್ತು ಕೆಲ್ಸಕ್ಕೆ ಹೋಗ್ಬಿಟ್ಟು ಅಮ್ಮನೇ ದುಡ್ದಾಗ್ತಾ ಇಲ್ಲ ಅಂತ ಹೇಳ್ತಾವಳು ನೋಡಿ ಹೆಂಗಿರ್ಬೇಕು ಇವಳು ಸರಿಯಾಗಿ ಬೈರಿ ಗಾಯ್ಸ್ ಇವಳಿಗೆ ಹೆಂಗ್ ಬೈತೀರಾ ಅಂದ್ರೆ ಅಮ್ಮನ್ಗೇನೆ ದುಡ್ದಾಕಿಲ್ಲ ಅಂತ ಹೇಳ್ತಾಳೆ ನೋಡಿ ಛೀ ಮಗ ತೋರ್ಸು ಮಗ ನೋಡಿ ಗೈಸ್ ಇಂಥ ಮಕ್ಕಳು ನಮ್ಮ ಅಮ್ಮನಿಗೆ ಬೇಕಾ ಹೋಗಿ ಇಟ್ಟು ಬ್ಯಾಕ್ ಮಾಡ್ತೀವಿ ಬಿಟ್ಟು ಇಟ್ಟಂಗಿ ಬಟ್ಟಿ ಕೆಲ್ಸಕ್ಕೆ ಹೋಗಿ ನಿಂಗೆ ಯಾಕೆ ಬೇಕವಲ್ಲ ಅಲ್ಲ ಹೇಳಿದ್ದಿಲ್ಲ ಇಟ್ಟಂಗಿ ಬಟ್ಟಿಗೆ ಹೋಗಿ ಕೆಲಸ ಮಾಡ್ತಾ ನಾನು ನಮ್ಮ ಅಮ್ಮನ ಹೆಂಗಾದ್ರೂ ಸಾಕ್ತೀನಿ ನಿಂಗೆ ಯಾಕೆ ಬೇಕು ನಮ್ಮ ಅಮ್ಮನಿಗೆ ಬಂದ ತಕ್ಷಣ ಈ ಮಾತು ಹೇಳೇ ಹೇಳ್ತಾನೆ ನೋಡೋಣ ಸೊ ಗಾಯ್ಸ್ ನಮ್ಮ ಅಮ್ಮ ಬಂದಮೇಲೆ ಇದು ಹೇಳೋಣ ಅಲ್ಲಿ ತನಕ ವೇಟ್ ಮಾಡೋಣ ಸೊ ಗಾಯ್ಸ್ ಅಮ್ಮ ಬಂದವ್ರೆ ಆಲ್ರೆಡಿ ಏನೋ ಕಿಚನಲ್ಲಿ ಏನೋ ತಿಂತವ್ರು ನೋಡಿ ಏನು ತಿಂತಾ ಇದೆಯಾ ಅವಾಗ ನಾನು ಅದನ್ನು ನಿನಗೆ ಅಂತ ಹೇಳಿ ಇಡ್ಸಿದ್ಯಾ ಮೇಘ ಏನಂತ ಗೊತ್ತೈತಾನೆ ಮೇಘ ಏನಂತ ಗೊತ್ತೈತಾನೆ ನಿಮ್ಮ ಅವಾಗ ನಾಯಕ ಇಡ್ಬೇಕು ನಿಮ್ಮ ಅವ ಏನು ದುಡಿಯಾಕತ್ತಾಳನ ನನಗೆ ಅಂತ ಹೇಳಿ ಹೇಳ್ತಾಳ ಹೊರಗೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ಏ ಕಮೆಂಟ್ ಏನು ಬಂದಿತ್ತು ಗೊತ್ತೈತನ ಪಾಪ ಒಬ್ರು ಮಂಜು ಅಣ್ಣ ಅಂತ ಹೇಳ್ಬಿಟ್ಟು ಒಬ್ರು ಕಮೆಂಟ್ ಹಾಕಿದ್ರು ನಮ್ಮಮ್ಮ ತೀರ್ಕೊಂಡು 12 ವರ್ಷ ಆಯ್ತು ಬ್ರೋ ನಿಮ್ಮ ವಿಡಿಯೋ ನೋಡಿದಾಗಿಂದ ನಮ್ಮಮ್ಮ ಮತ್ತು ನಿಮ್ಮಮ್ಮ ನೋಡೋದಕ್ಕೆ ಸೇಮ್ ಆಗಿದ್ದಾರೆ ನಿಮ್ಮ ಅಮ್ಮನರಲ್ಲಿ ನಮ್ಮ ಅಮ್ಮನ ಕಾಣ್ತಾ ಇದ್ದೀನಿ ಅಂತ ಹೇಳಕತ್ತಿದ್ರು ಅವರು ಅದೇನು ಗೊತ್ತಿಲ್ಲ ಬಟ್ ನಿಮ್ಮ ಅಮ್ಮ ನೋಡೋದಕ್ಕೆ ನಮ್ಮ ಅಮ್ಮನ ಥರನೇ ಇದ್ದಾರೆ ಸೊ ಅದಕ್ಕೆ ನಿಮ್ಮ ವಿಡಿಯೋ ನೋಡ್ತಾ ಇದ್ದೀನಿ ಬ್ರೋ ಅಂತ ಹೇಳಿದ್ರು ಅವರು ಅಲ್ಲ ಪಾಪ ಮತ್ತು ಇನ್ನೊಂದು ಈ ಏನು ತುಮಕೂರಿಂದ ಒಬ್ರು ಕರೆಯಾಕತ್ತಾರ ವಕೀಲನ ಅವರು ಮಕ್ಕಳು ಮತ್ತು ಅವರು ಏನೋ ನಮ್ಮ ವಿಡಿಯೋ ಚೆನ್ನಾಗಿ ನೋಡ್ತಾರೆ ಅಂತ ಅದಕ್ಕೆ ಅವ್ರ ಅಮ್ಮ ನಿಮ್ಮಮ್ಮ ನಿನ್ನ ಹೆಸರು ಅವ್ರ ಅಮ್ಮನ ಹೆಸರು ಒಂದು ಅಂತ ಹೇಳೋಕೆ ಅವ್ರ ಮನೆ ಮೀಟ್ ಮಾಡೋಕ್ಕೆ ಕೆಲಸ ಬಿಟ್ಟು ಹೋಗಕ್ಕಾಗಲ್ಲ. ಸೊ ಗಾಯ್ಸ್ ನೋಡಿ ನಮ್ಮ ಅಮ್ಮ ನಿಮ್ಮ ಮನೆಗೆ ಅಮ್ಮ ಇಲ್ಲ ಅಂದನ ಅವನಿಗೆ ನಮ್ಮ ಮನೆಗೆ ಬಾ ಮನೆಗ ಬ್ರೋ ಅಮ್ಮ ನಿಮಗೆ ಮನೆ ಕರೀತವ್ರೆ ಸೊ ಒಂದ್ಸಾರಿ ಬಂದ್ಬಿಟ್ಟು ಹೋಗಿ ನಮ್ಮಮ್ಮ ಏನೋ ನಿಮ್ಮನ್ನು ನೋಡ್ಬೇಕಂತ ಆಸೆ ಪಡ್ತವ್ರೆ ಒಂದ್ಸಾರಿ ಬಂದ್ಬಿಟ್ಟು ನೀವು ಹೋಗಿ ಯಾಕಂದರೆ ಅಮ್ಮನಿಗೂ ತುಂಬ ಕೆಲಸ ಇರುತ್ತಲ್ವ ಸೊ ಅವರು ಬರಬೇಕಂದ್ರೆ ಆಗಲ್ಲ ಒಂದಿನ ಲೀವ್ ತೊಗೋಬೇಕಂದ್ರೂ ಅವ್ರಿಗೆ ಹಾಸ್ಪಿಟ್ಲಲ್ಲಿ ಲೀವ್ ಕೊಡಲ್ಲ ಇವಾಗ ಸೊ ಅದಕ್ಕೆ ಸೊ ಇವಾಗ ಪೇಷಂಟ್ ಕೂಡ ಜಾಸ್ತಿ ಇದೆ ಅಂತೆ ಸೊ ಅದಕ್ಕೆ ನೋಡಿ ಒಂದ್ಸಾರಿ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನು ನಿಮ್ಮ ಅಭಿಪ್ರಾಯ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಬರ್ಬೇಕಂತ ಅಮ್ಮನ ಆರ್ಡ್ರ್ ಬಿದ್ದೈತಿ ಇಲ್ಲಿ ಬರ್ತಾರೆ ಬಿಡು ಸೊ ಏನು ಅಂದರೆ ಇವಾಗ ಅಮ್ಮ ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಮ್ಮನ್ನ ಡ್ರಾಪ್ ಮಾಡಿಬಿಟ್ಟು ಏನು ಕಟ್ಕೊಂಡು ಊಟ ಇಲ್ಲೆಲ್ಲ ನೋಡ್ದಂಗಾಗಿತ್ತು ಫ್ರಿಜ್ನಾಗ ಇರ್ಬೇಕು ಮೊಟ್ಟೆ ಇಲ್ಲವೇ ಇಲ್ಲ ಇವಾಗ ತರ್ಬೇಕಾ ಗಾಯ್ಸ್ ಅಮ್ಮನಿಗೆ ಒಂದು ಮೊಟ್ಟೆ ತೊಗೊಂಬರೋಣ ಬನ್ನಿ ಹೋಗಿ ಹೌದು ಕುಚ್ಚಾರ ನೋಡೋದನ್ನ ಗಾಯ್ಸ್ ಆಲ್ರೆಡಿ ಕುಚ್ಬಿಟ್ಟಿಕ್ಕವ್ರೆ ಡಬ್ಬಾಲಿ ಇಕ್ಕವ್ರ ಅನ್ಸುತ್ತೆ ಅಲ್ಲಿ ನೋಡಂತ ಇಟ್ಟವ್ರದ ಗೈಸ್ ಇಟ್ಟವ್ರೆ ಆಲ್ರೆಡಿ ಮಜ್ಜಾ ಮಾಡಿ ಇವತ್ತು ಮೊಟ್ಟೆ ತೊಗೊಂಡು ಏನು ಏನು ಅದ್ ನಾ ತಿನ್ಸಿದ್ದಲ್ಲ ಅವ್ ತಿನ್ಸಿದ್ದು ಅವ್ನ ಅಕ್ಕ ತಂಗಿಗೆ ಒಂದು ಏನ್ ಮಾಡೋದು ಗೊತ್ತಿಲ್ಲ 2 ಜಿಲೇಬಿ ಏನ ಹೇಳಿದಲ್ಲ
ಈಗ ಹಂಗೆ ಅಂತ ಬರ್ತಾರೆ ನೋಡಿ ಇವಾಗ ಡ್ಯಾಮಿ ಅಂತಕ್ಕೆ ಗೈಸ್ ನೋಡಿ ಮತ್ತೆ ಸ್ಟಾರ್ಟ್ ಮಾಡೋಣ ಯಾವ ನೋಡ್ರಿ ಆಕಿ ಚುಚ್ಚು ಮಾಡಾಕತ್ತ ಕರ್ದ ನೋಡಕ್ಕೆ ಹೆಂಗ್ ಮಾಡ್ದಾಳ ಅಲ್ಲ ಮರ್ಯಾದೆ ಕೊಡಾಕತ್ತನ್ಬೆ ನೋಡ್ ನೋಡ್ ಹಾಕಿ ನಿಂತ ಹೊಡೆದ್ ಬಿಡ್ತಾನ ನಾವು ನೋಡ್ ಅಲ್ಲಿಂದ ಹೇಳ್ಬೇಕೀಗೆ ಮರ್ಯಾದೆ ಬೇ ಅದ್ ಕೊಟ್ಟು ಬರೋದು ಏನ ನನ್ನ ಜೊತೆ ಮಾತಾಡೋದಕ್ಕೆ ಕರ್ದ್ಬಿಟ್ಟು ಹೇಳಿ ಕೊಡೋಗು ಹೇಳ್ಬಿಟ್ಟು ಆಕೆ ಹೇಳ್ತೀನಿ ಹಂಗೆ ಕರಿಬೇಡ ಅಂತೇಳಿ ಮರ್ಯಾದೆ ಅದು ಆ ಥರ ನಾ ಮರ್ಯಾದೆ ಕೊಡೋದು ನೋಡ್ದ ನೋಡ ಗೈಸ್ ಯಾವ ಥರ ಮರ್ಯಾದೆ ಕೊಡ್ತಾಳೆ ನೋಡಿ ಅಣ್ಣನಿಗೆ ಸ್ವಲ್ಪ ಕರುಣೆನೇ ಇಲ್ಲ ಕರುಣೆ ಜಾಸ್ತಿ ಐತೆ ಅನ್ಕೊ ನಿಮ್ಮ ಅಜ್ಜಿ ಹೋಗು ಅಲ್ಲಿ ಹೋಗಿ ಏನೋ ಕೊಟ್ಟು ಬರ್ಬೇಕಂತ ಹೋಗು ಬರ್ಲ ಹೇ ತಗೋ ಹೋಗು ಸೈಜ್ ಇಲ್ದಂಗ ಕೊಡು ತಗೊಂಡೋಗಿ ಇಟ್ಕೊಂಡಿಲ್ಲ ಅವ್ನು ಅವಾಗ ಯಾಕೆ ಕೊಟ್ಟು ಕಳಿಸ್ತೀನಿ ಅವ್ನು ತಗೊಂಬಂದು ಕೊಟ್ಟು ಇವ್ರು ನಿಮ್ಗೆ ಯಾಕೆ ಕೊಟ್ಟು ಕಳಿಸ್ತೀನಿ ಯಾಕ್ರಿ ಸರ್ಬಿನಲ್ಲೇ ಅದಾವ ಸೊ ಗಾಯ್ಸ್ ಅಮ್ಮ ಮತ್ತೆ ಇವಾಗ ಹಾಸ್ಪಿಟ್ಲಿಗೆ ಹೋಗ್ತವ್ರದ ಕೈಯಲ್ಲಿ ಚೀಲ ಇಟ್ಕೊಂಡು ಹೆಂಗೆ ಹೋಗ್ತಾವೆ ನೋಡಿ ಪಾನಿಪುರಿ ಬೇಕಾ ಅದೊಂದು ಏನೋ ನಿಪ್ಪಟ್ಟದ್ದು ಪಾನಿಪುರಿ ಅನ್ಕೊಂಡು ನಿಂತ್ಬಿಟ್ಟವಳೆ ಪಾನಿಪುರಿನೇ ಹೌದಾ ತಿಂದೆ ಗೈಸ್ ಹೆಂಗೆ ಮುಖ ಮಾಡ್ತಾಳೆ ನೋಡಿ ಈಗ ಸ್ವಲ್ಪ ಏನಿದು ಒಳ್ಳೆ ಕತ್ತೆ ಥರ ಇದ್ದಾಳೆ ನೀನು ನಾನು ಚಾಕ್ಲೇಟ್ ಕೊಡ್ತಿಲ್ಲ ನೀವು ಗೈಸ್ ನಾನು ಫ್ರಿಜ್ಜಲ್ಲಿ ಇಕ್ಕಿರೋ ಚಾಕ್ಲೇಟ್ನ ತಿಂದ್ಬಿಟ್ಟು ನನಗೆ ಹೇಳ್ತಾವಳೆ ನಂಗೆ ಚಾಕ್ಲೇಟ್ ತಂದು ಕೊಟ್ಟು ಹೋಗ್ಬೇಕಾದ್ರೆ ನನಗೆ ಯಾವಾಗ ಒಂದ್ಸರಿ $300 ಕರೆನ್ಸಿ ಸಿಕ್ಕಿದ್ದಲ್ಲ ಅಪ್ಪ ಅದು ಎಷ್ಟು ಕೊಟ್ಟ ನಾನು ನಿನಗೆ ನೋಡಿ ಗಾಯ್ಸ್ ನೋಡಿ ಗೈಸ್ ಹೆಂಗೆ ಹೇಳ್ತಾವಳೆ ಗೈಸ್ ರೇಣುಕಮ್ಮ ಅವರು ಹೋಗಕ್ಕೆ ಸ್ಟಾರ್ಟ್ ಮಾಡೋರೆ ಓಡೋದು ನಮ್ಮ ಆಡಿಯನ್ಸಿಗೆ ಹಾಯ್ ಬಾಯ್ ಅಂತ ಹೇಳ್ತಿಲ್ಲ ಸೊ ಗೈಸ್ ಬಾಯ್ ಕೆಲಸದ ಮೇಲೆ ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀನಿ ಮತ್ತೆ ಸಿಗೋಣ ಬಾಯ್. ಸೊ ಗೈಸ್ ಇವಾಗ ಅವರು ಹೈದರಾಬಾದಿಗೆ ನಮ್ಮ ಮಿಟರ್ಗೆ ಸಪೋರ್ಟ್ ಮಾಡ್ತಾ ಇರಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸುಮಾರು ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಗೈಸ್ ನಮ್ಮಮ್ಮ ಹೈದರಾಬಾದಿಗೆ ಕೆಲಸದ ಮೇಲೆ ಹೋಗ್ತವ್ರೆ. ಸೊ ಮುಂದೆ ಅವರು ಬಂದಮೇಲೆ ಅವ್ರು ವಿಡಿಯೋ ಅವ್ರು ಹೈದರಾಬಾದಲ್ಲಿ ಏನೇನು ಮಾಡ್ತಾರೆ ಅಂತ ಅವ್ರು ಕೇಳ್ಬಿಟ್ಟು ನಿಮಗೆ ವಿಡಿಯೋನ ಕಳಿಸ್ಕೊಂಡು ಅವರಿಂದ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಏನು ಅಂದರೆ ಅವರು ಕೂಡ ಹೋಗ್ತಾ ಇದ್ದಾರೆ. ಏನು ಅಂದರೆ ಅವ್ರಿಗೆ ಸ್ವಲ್ಪ ಹೈದರಾಬಾದಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಕೆಲಸದಿಂದ. ಸೊ ಅದಕ್ಕೆ ಇವಾಗ ಅವರು ಬರೋ ತನಕ ವೇಟ್ ಮಾಡಬೇಕು ಅಲ್ಲಿವರೆಗೂ. ಸೊ ಅವರು ಏನಾದರೂ ಹೈದರಾಬಾದಲ್ಲಿ ವಿಡಿಯೋ ಮಾಡಿದ್ರೆ ನಿಮಗೆ ಅವ್ರ ವಿಡಿಯೋ ತೊಗೊಂಡ್ಬಿಟ್ಟು ನಾನು ಅಂದರೆ ಯೂಟ್ಯೂಬ್ ಚಾನಲ್ಲೇ ಹಾಕ್ತೀನಿ, ಆಯಿತಾ? ಸೊ ಇವಾಗ ನೋಡಿ ಹೋಗ್ತಾ ಇದ್ದಾರೆ, ಹೋದ್ರು ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಏನು ಅಂದರೆ ಕೋಲ್ಡ್ ಬೇರೆ ಆಗೈತೆ, ಅದರಲ್ಲಿ ಇದ್ರು ಇವ್ರು ಬೇರೆ ನನಗೆ ಮಳೆಯಲ್ಲಿ ಹೋಗ್ಬಿಟ್ಟು ಅಕ್ಕಿ ತೊಗೊಂಬ ಹಂಗೆ ತೊಗೊಂಬ ಅಂತ ಹೇಳ್ಬಿಟ್ರು. ಇವಾಗ ಮತ್ತೆ ಕೋಲ್ಡ್ ಮಳೆ ಹೋಗಿ ಬಂದುಬಿಟ್ಟೆ. ಸೊ ಇವಾಗ ಊಟ ಮಾಡಬೇಕಂತ ಬಂದಿದ್ದೀನಿ, ನೋಡ್ಬೇಕು ಏನೇನು ಮಾಡೋರು ಅಂತ ಹೇಳ್ಬಿಟ್ಟು ನೋಡುವ. ಮತ್ತೆ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ, ಇವಾಗ ಮತ್ತೆ ಮಳೆಯಲ್ಲಿ ನೆನ್ಕೊಂಬಂದಿದ್ದೀನಿ, ಹೋಗ್ಬೇಕು. ಇವಾಗ ತಾನೇ ಸಾಲ್ವ್ ಆಗ್ತಾಯಿತ್ತು, ಹೋಗ್ತಾ ಇತ್ತು ಕೋಲ್ಡ್. ಮತ್ತೆ ರೈಸ್ ತೊಗೊಂಬರೋಣಪ್ಪ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಇವಾಗ ಮೇಘ ಕರಿ ಒಳಗೆ ಗೈಸ್ ಊಟ ಹಾಕೊಡೋದಾಗುತ್ತ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಹೊರಗಡೆ ಓಡೋಗ್ಬಿಟ್ಟಾಳೆ ನೋಡಿ. ಬಟ್ ಅದ್ರ ಕೂಡ ಬಿಡೋಲ್ಲ ಅವಾಗ. ಮೇಘ ಬಾಯ್. ಸೊ ಗೈಸ್ ಕೊನೆಗೂ ಅಕ್ಕನ್ನ ಕರ್ಕೊಂಬಂದೆ. ಇವಾಗ ಊಟ ಕೊಡ್ತಾರೆ ನೋಡಿ. ಇವತ್ತಿನ ಊಟ ಏನು ಅಂದರೆ ರೈಸು ಮತ್ತು ಬೇಳೆ ಸಾಂಬಾರು. ಉಪ್ಪಿನಕಾಯಿ ಹಚ್ಚ, ಪಲ್ಯ ಬೇಡ. ಹಾಂ ಉಪ್ಪಿನಕಾಯಿ ಅಜ್ಜಿ ತಂದಿದ್ಲ, ಅಜ್ಜಿ ಕೊಟ್ಟಿದ್ದೆಲ್ಲ ಐತಿ. ಚಟ್ನಿ ಪೌಡರ್ ತಿನ್ನಲ್ಲ ನಾನು. ಹ್ಞೂ ಅದು ಬೇಡ. ಈ ಗೈಸ್ ಇದು ನಮ್ಮ ಊರಿಂದ ಮಾಡಿರೋ ಉಪ್ಪಿನಕಾಯಿ ನೋಡಿ ಯಾವ ಥರ ಇದೆ, ಹೋಮ್ ಮೇಡ್ ಉಪ್ಪಿನಕಾಯಿ. ಇವತ್ತಿನ ಭರ್ಜರಿ ಊಟ ರೈಸ್ ಸಾಂಬಾರ್ ಅಷ್ಟೇ. ನಮಗೆ ಇದೇ ಭರ್ಜರಿ. ಸೊ ಗೈಸ್ ಊಟ ಮಾಡಿಬಿಟ್ಟು ಸಿಗುವ. ಸೊ ಗೈಸ್ ಫೈನಲ್ ಆಗಿ ಊಟ ಗೀಟ ಎಲ್ಲ ಆಯಿತು. ಮಾಮ ಕೂಡ ಊರಿಗೆ ಹೋದರು, ಅಮ್ಮ ಕೂಡ ಹಾಸ್ಪಿಟ್ಲಿಗೆ ಹೋದರು. ಏನಂದರೆ
ಇವಾಗ ಮಾಮ ಬರೋ ತನಕ ವೆಯ್ಟ್ ಮಾಡಬೇಕು. ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಸೊ ಅವರು ಏನಾದರೂ ಅಪ್ಡೇಟ್ ಕೊಟ್ಟರೆ ನಾವು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ವಿಡಿಯೋಗಾಗಿ ಮತ್ತೆ ಸಿಗೋಣ. ಟಾಟಾ, ಬೈ ಬೈ. ಅಷ್ಟೇ.